ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಲಾಗ್. ನಾನ್ ನಿಮ್ ತನಿಷಿ. ಇವತ್ತು ಸೂಪರ್ ಸಂಡೇ. ಇವತ್ತು ನಾವು ಹೋಗ್ತಾ ಇರೋದು ದೌಡಗೆರೆ ಚಾಮುಂಡೇಶ್ವರಿ ದೇವಸ್ಥಾನ ಮತ್ತೆ ಅಬಲವಾಡಿ ತೋಪಿನ ತಿಮ್ಮಪ್ಪ ದೇವಸ್ಥಾನಗೆ. ಇವತ್ತು ತೋಪಿನ ತಿಮ್ಮಪ್ಪ ದೇವಸ್ಥಾನದಲ್ಲಿ ಜಾತ್ರೆ ಇದೆಯಂತೆ. ಅದಕ್ಕೋಸ್ಕರ ಬೆಳಗ್ಗೆನೆ ಡ್ಯಾಡಿ ಮಾಮ್ ನನ್ನ 3 ಗಂಟೆಗೆ ಎಬ್ಬರಿಸ್ಬಿಟ್ಟು ರೆಡಿ ಮಾಡಿ ಕೂರಿಸಿದ್ದಾರೆ. ನಾನಂತೂ ಫುಲ್ ಕ್ಯೂರಿಯಸ್ ಆಗಿದ್ದೀನಿ ಇವತ್ತು ಎಕ್ಸ್ಪ್ಲೋರ್ ಮಾಡೋದಕ್ಕೆ. ಆಗಲೇ ಹೊಟ್ಟಿದ್ದೀವಿ ನೋಡಿ ನಾವು. ಸೊ ಆಲ್ಮೋಸ್ಟ್ ನಾವು ಇವಾಗ ರೀಚ್ ಆಗ್ತಾ ಇದೀವಿ ದೌಡಗೆರೆನಲ್ಲಿ ಗಾಡಿ ಪಾರ್ಕ್ ಮಾಡ್ಬಿಟ್ಟು ಕ್ಯೂನಲ್ಲಿ ನಿಲ್ತೀವಿ. ಇನ್ನೇನು ನೋಡಿ ಅದನ್ನು ಬರ್ತೀನಿ, ಕ್ಯಾಪ್ಚರ್ ಆಗ್ತೀನಿ. ಸೊ ಕ್ಯೂ ತುಂಬಾ ಲೆಂತಿ ಆಗಿತ್ತು. ಸಂಡೇ ಅಲ್ವಾ, ಸೂಪರ್ ಸಂಡೇ ಸ್ಪೆಷಲ್ಲೇ ಅದು. ದೌಡಗೆರೆನು ತುಂಬಾ ಲೆಂತಿ ಆಗಿರುತ್ತೆ ಕ್ಯೂ. ಸೊ ನಾವು ಕ್ಯೂನಲ್ಲೇ ಹೋಗೋಣ ಅಂತ ಹೇಳ್ಬಿಟ್ಟು ಕ್ಯೂನಲ್ಲೇ ನಿಂತಿದ್ದೀವಿ. ಬೇರೆಂಟ್ರಿ ದರ್ಶನ ಅವೈಬಿಟ್ಟು ನಾವು ಕ್ಯೂನಲ್ಲೇ ನಿಂತಿದ್ದೀವಿ. ಕ್ಯೂನಲ್ಲಿ ಹೋಗ್ಬಿಟ್ಟು ದರ್ಶನ ಪಡ್ಕೊಳ್ಳೋಣ ನಮ್ಮ ತಾಯಿದು ಅಂತ. ನನಗೆ ದುರಿಯಿಂದ ಹೆಸರು ಬರೋದಕ್ಕೆ ಇದೇ ದೇವ್ರ ಕಾರಣ. ಈ ದೇವ್ರು ಹೊರಗೆ ಕೂತ್ರಿ ಅಂತೆ. ನಾನು ಚಾಮುಂಡೇಶ್ವರಿ, ಗೌಡಿಗೆರೆ ಚಾಮುಂಡೇಶ್ವರಿ. ಸೊ ಅದಕ್ಕೆ ಹುಟ್ಟಿದ ತಕ್ಷಣ ನಮ್ಮಪ್ಪ ನನಗೆ ಚಾಮುಂಡೇಶ್ವರಿ ಹೆಸರು ಇನ್ನೊಂದು ಹೆಸರಾದ ದುರ್ಗಿ ಅಂತ ನನಗೆ ನಾಮಕರಣ ಮಾಡಿದ್ದಾರೆ. ಸೊ ನಾನಂತೂ ಈ ಹೆಸರಿಗೆ ಫುಲ್ 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 ಖುಷಿಯಾಗಿದ್ದೀನಿ. ಸೊ ಕ್ಯೂನಲ್ಲಿ ಅಮ್ಮ ಎತ್ಕೊಂಡು ಸಾಕಾಗಿ ಬಾ ಸ್ವಲ್ಪ ಹೊತ್ತು ನಡ್ಕೊಂಡು ಬಾ ಅಂತ ಹೇಳಿದ್ರು. ನಡ್ಕೊಂಡು ಬರ್ತಾ ಇದ್ದೀವಿ ಕ್ಯೂನಲ್ಲಿ. ನೋಡಿ ದೇವಸ್ಥಾನ ದರ್ಶನ ಆಯಿತು, ನನಗೂ ದರ್ಶನ ಆಯಿತು. ಡ್ಯಾಡ್ ಮಾಮ್ ಎಲ್ಲ ದರ್ಶನ ಮಾಡ್ಕೊಂಡ್ರು. ಗೊತ್ತಾಗ್ತಲೇ 1-2 ಕ್ಲಿಪ್ನ ಕ್ಯಾಪ್ಚರು ಮಾಡ್ಕೊಂಡು ದೇವ್ರದ್ದು ದರ್ಶನ ಆಗಿ ಈಚೆ ಬಂದ್ರಿ. ಇವಾಗ ಸ್ಟ್ಯಾಚ್ಯೂ ಆಫ್ ಶಕ್ತಿ ಕಾಣಿಸ್ತಾ ಇದೆ ನೋಡಿ ನಿಮಗೆ. ಸೊ ಅದರೊಳಗಡೆ ಅದ್ರ ಮೇಲೆ ಹೋಗ್ತೀವಿ, ನಾವು ನಡ್ಕೊಂಡು ಹೋಗಿ ಅಲ್ಲೂ ದರ್ಶನ ಮಾಡ್ಕೊಂಡು ಬರ್ತೀವಿ. ಇದ್ರ ಮೇಲೆ ಹೋಗಿ ಬರೋದಕ್ಕೆ ಸ್ಟ್ಯಾಚ್ಯೂ ಆಫ್ ಶಕ್ತಿ ಹೋಗಿ ಬರೋದಕ್ಕೆ ಅಷ್ಟು ದೊಡ್ಡ ಲೆಂತಿ ಕ್ಯೂ ಏನಿರೋದಿಲ್ಲ. ಈಸಿಯಾಗಿ ಹೋಗಿ ಈಸಿಯಾಗಿ ಬಂದ್ಬಿಡ್ಬೋದು. ಅದು ನೋಡೋದಕ್ಕೆ ಒಂಥರ ಕಣ್ಣು ತುಂಬ್ಕೊಳ್ಳೋಕ್ಕೆ ತುಂಬ ಖುಷಿ ಆಗುತ್ತೆ. ಅಷ್ಟು ಉದ್ದಕ್ಕೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೋಡಿ ಮೇಲೆಲ್ಲ ಒಂಥರ ಕಾಟ್ ಪ್ರಾಣಿಗಳದ್ದು ಸ್ಟ್ಯಾಚ್ಯೂಗಳು ನಿಲ್ಲಿಸಿದ್ದಾರೆ ಸೈಡಲ್ಲಿ. ಡೀಸ್ ಮತ್ತೆ ಲಯನ್, ಟೈಗರ್, ಈ ಥರ ಎಲ್ಲ ಪ್ರಾಣಿದು ಇದೆ. ಸೊ ಮಕ್ಳಿಗೆ ಆಕರ್ಷಣೆ ಆಗಲಿ ನಮ್ಮಂಥವ್ರಿಗೆ ಅಂತ ಹೇಳ್ಬಿಟ್ಟು ಇದೆಲ್ಲ ಮಾಡಿದ್ದಾರೆ ಅನ್ಸುತ್ತೆ. ನಾನು ಫುಲ್ ಎಂಜಾಯ್ ಮಾಡಿದೆ. ಹಂಗೆ ಸ್ಟ್ಯಾಚ್ಯೂ ಆಫ್ ಶಕ್ತಿಗೆ ಹೋಗುವಾಗ ಎಷ್ಟೊಂದು ದೇವರುಗಳು ಇರ್ತವೆ. ಭೂವರ ಸ್ವಾಮಿ, ನರಸಿಂಹಸ್ವಾಮಿ, ಅದನ್ನು ನೋಡಿ ಕೈ ಮುಕ್ಕೊಂಡೆ ನಾನು. ಆಲ್ಮೋಸ್ಟ್ ನೋಡಿ ಸ್ಟ್ಯಾಚ್ಯೂ ಆಫ್ ಶಕ್ತಿ ಹತ್ರ ಬರ್ತಾ ಇದ್ದೀವಿ. ಈಗ ದರ್ಶನ ಮುಗಿಸ್ಕೊಂಡು ಅಲ್ಲಿ ಕ್ಯಾಪ್ಚರ್ ಮಾಡಂಗಿಲ್ಲ, ದರ್ಶನ ಮುಗಿಸ್ಕೊಂಡು ಕೆಳಗೆ ಬಂದ್ವಿ. ಇಲ್ಲಿ ನೋಡ್ತಾ ಇದ್ದೀನಿ ಯಾರ್ಯಾರು ಜನರು ಏನೇನು ಬೆಳ್ಕೊಂತ ಇದ್ರು ಅಂತ. ಹಂಗೆ ನನಗೆ ಕೇಳಿಸುತ್ತಲ್ಲ, ಇನ್ನ ಚಿಕ್ಕ ಹುಡುಗಿ ಅಲ್ವಾ, ಹಂಗೆ ಎಲ್ಲಾನು ಕೇಳಿಸುತ್ತಲ್ಲ, ಏನ್ ಬಡ್ಕೊಂತ ಅವ್ರೆ ಅಂತ ಹೇಳ್ಬಿಟ್ಟು ಹಂಗೆ ಸೈಲೆಂಟ ಕೇಳಿಸ್ಕೊಂತ ಇದೆ. ಒಬ್ರೊಬ್ರು ಒಂದೊಂದ್ ಥರ ಬೆಳ್ಕೊಂತ ಇದ್ರು. ಸೊ ಕೇಳಿಸ್ಕೊಂಡು ನನಗೂ ಖುಷಿ ಆಯ್ತು. ಎಲ್ರು ಒಳ್ಳೇದನ್ನೇ ಬೆಳ್ಕೊಂತ ಇದ್ರು, ಯಾರು ಕೆಟ್ಟದೇನು ಬೆಳ್ಕೊಂತ ಇರಲಿಲ್ಲ. ನಮ್ಗೆ ರೀಡ್ ಮಾಡಕ್ ಶಕ್ತಿ ಇದೆ ಗೊತ್ತಾ. ಚಿಕ್ಕ ಹುಡುಗಿ ಅಲ್ವಾ, ನಮ್ಗೆ ರೀಡ್ ಮಾಡಕ್ ಶಕ್ತಿ ಇದೆ. ಹೌದು. ಸೊ ಇವಾಗ ಅಪ್ಪ ಅಮ್ಮ ನಾನಮ್ಮ 3 ಜನ ನನ್ನ ಡೈನಿಂಗ್ ಹಾಲ್ ಕರ್ಕೊಂಡು ಹೋಗ್ತಾ ಇದ್ದಾರೆ ಪ್ರಸಾದ ತಗೊಳ್ಳೋಣ ಅಂತ ಹೇಳ್ಬಿಟ್ಟು. ಹೊರಗಡೆ ಡೈನಿಂಗ್ ಹಾಲ್ಗೆ ಇನ್ನೇನು ಹೋಗ್ತೀವಿ. ಹೋಗಿ ಓಕೆ ಹೋಗಿ ನಾವು ಆಗ್ಲೇ ಊಟನೂ ಕೂಡ ಪ್ರಸಾದನೂ ಕೂಡ ತಗೊಂಡ್ ಬಂದ್ವಿ. ಈಗ ಧರ್ಮಾಧಿಕಾರಿಯವರ ಮನೆಗೆ ಹೋಗ್ತಾ ಇದ್ವಿ. ನಮ್ಗವರು ಪರಿಚಯ ಇದ್ದಾರೆ ಸ್ವಲ್ಪ. ಸೊ ನಮ್ಮ ಮನೇಲಿ 2 ಪಪ್ಪೀಸ್ ಇದಾವೆ. ಅವರು 1.5 ವರ್ಷದ ಪಪ್ಪೀಸು. ಅವರು ಮರಿ ಹಾಕಿದ್ರು, 5 ಪಪ್ಪಿ ಹಾಕಿದ್ರು ಅವರು. ಅದರಲ್ಲಿ 1 ಪಪ್ಪಿನ ನಾವು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಅಡಾಪ್ಟೇಷನ್ ಅಂತ ಕೊಟ್ವಿ. ಅವರು ಫುಲ್ ಖುಷಿಯಾದ್ರು. ಸೊ ಚೆನ್ನಾಗಿ ಸಾಕೊಂತೀವಿ ಅಂತ ನಮ್ಗೆಲ್ಲ ಪ್ರಾಮಿಸ್ ಮಾಡಿದ್ರು. ನಾವು ಅಷ್ಟೇ ತುಂಬಾ ಖುಷಿ ಪಟ್ಟು ಆ ಪಪ್ಪಿನ ಅವ್ರಿಗೆ ಅಡಪ್ ಕೊಟ್ಟಿದ್ದೀವಿ. ಅವರು ತಗೊಳ್ಳಿ ಪ್ರಸಾದ, ಒಳ್ಳೇದಾಗ್ಲಿ ಅಂತೇಳಿ ಅಮ್ಮವ್ರದ್ದು ಪ್ರಸಾದ ಕೊಟ್ರು ನಮ್ಗೆ. ಸೊ ನೋಡಿ ಇವಾಗ ಪಪ್ಪಿನ ಅವರು ಅವ್ರ ಮನೆ ಹತ್ರ ಕಟ್ಟಾಕೊಂತಾರೆ. ನಮ್ಮ ಪಪ್ಪಿ ತುಂಬಾ ಖುಷಿಯಾಗಿ ಆಟ ಆಡ್ತಿದ್ಲು. ಕೂಡ ಹೆಸರು ಕುನ್ಫಿ ಅಂತ. ಸೊ ಸ್ವಲ್ಪ ಎಮೋಷ್ನಲ್ ಕೂಡ ಆದ್ರು ಡ್ಯಾಡ್ ಮತ್ತೆ ಮಾಮ್, ಮತ್ತೆ ನಾನು ಕೂಡ ಎಮೋಷ್ನಲ್ ಆಯ್ತು. ಬಟ್ ಎಮೋಷ್ನಲ್ ಆಗಿ ನಮ್ಮ ಡ್ಯಾಡ್ ಮಾಮೂಗೆ ಅಷ್ಟು ಗೊತ್ತಾಗಲಿಲ್ಲ ಅನ್ಸುತ್ತೆ. ಇವಾಗ ಸ್ಟ್ಯಾಚ್ಯೂ ಆಫ್ ಶಕ್ತಿಗೆ ಹಿಂದ್ಗಡೆ ವಾಟರ್ ಫಾಲ್ಸ್ ತರ ಬಿಟ್ಟಿದ್ರ ಅದು ಇನ್ನ ತುಂಬಾ ಅತ್ಯಾಕರ್ಷಕವಾಗಿ ಕಾಣಿಸ್ತಾ ಇತ್ತು. ಅದನ್ನು ಮತ್ತೆ ಡ್ಯಾಡ್ ಲಾಸ್ಟ್ ಮೂಮೆಂಟ್ ಅಲ್ಲಿ ಕ್ಯಾಪ್ಚರ್ ಮಾಡ್ಕೊಂಡ್ರು. ಇವಾಗ ನೆಕ್ಸ್ಟ್ ಇನ್ನೊಂದು ಎಕ್ಸೈಟ್ ಆಗಿದ್ದೀನಿ. ಯಾಕೆಂದ್ರೆ ತೋಪಿನ ತಿಮ್ಮಪ್ಪ 800 ವರ್ಷದಿಂದ ನಡ್ಸ್ಕೊಂಡು ಬಂದಿದ್ದಾರಂತೆ ಜಾತ್ರೆ. ಅಲ್ಲೂ ಕರ್ಕೊಂಡು ಹೋಗ್ತಾ ಇದ್ದಾರೆ ಡ್ಯಾಡ್ ನನ್ನ. ಹೊರಟ್ವಿ ದೇವಸ್ಥಾನದಿಂದ ತೋಪಿನ ತಿಮ್ಮಪ್ಪ ಅಬಲವಾಡಿ ದೇವಸ್ಥಾನಕ್ಕೆ. ಸೊ ಇಲ್ಲಿಂದ ಜಸ್ಟ್ 22 ಕಿಲೋಮೀಟರ್ಸ್ ಅಂತೆ. ಸೊ ಮಧ್ಯದಲ್ಲಿ ಹಂಗೆ ಡ್ಯಾಡ್ ರೀಲ್ಸ್ ಎಲ್ಲ ಕ್ಯಾಪ್ಚರ್ ಮಾಡ್ಕೊಂಡು ನಂದು ಕುರಿ ಮುಂದೆ ಕೂರಿಸ್ಬಿಟ್ಟು ನಾನಂತೂ ಫುಲ್ ಖುಷಿ ಆದ. ಇನ್ನೋಡಿ ಒಂದು ಟಗರು ಶಿವ ತರ ಬಂದು ವಾರ ನೋಡೈತೆ ಅನ್ನೋ ರೇಂಜ್ ನನ್ನ ವಾರ ನೋಟದಲ್ಲಿ ನೋಡ್ತಾ ಇದೆ. ಸೊ ಮಧ್ಯದಲ್ಲಿ ಹಂಗೆ ಆನ್ ದಿ ವೇ ಹೋಗುವಾಗ ಕುಪ್ಪದಲ್ಲಿ ಪಟ್ಟಳದಮ್ಮ ದೇವಸ್ಥಾನ ಇತ್ತು. ಅಲ್ಲಿ ಡ್ಯಾಡಿನ ಕರ್ಕೊಂಡು ಹೋಗೋಣ ಅಂತ ಕಾರ್ ಎನ್ಸಿದ್ರು. ಬಟ್ ನಾನು ಮನೆ ಬಿಟ್ಟಿದ್ದೆ. ಡ್ಯಾಡಿ ಒಬ್ಬರೇ ಹೋಗ್ಬಿಟ್ಟು ಪಪ್ಪ ಒಬ್ಬರೇ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ರಂತೆ. ಅದು ಆಮೇಲೆ ಹೇಳಿದ್ರು ನನಗೆ, ನೋಡಿ ದೇವಸ್ಥಾನ ಎಷ್ಟು ದೇವರು ಏನ್ ಪ್ರಜ್ವಲಿಸ್ತಾ ಇದೆ.
ನಾನು ಹೋದಷ್ಟು ಮಾಡೋದು ಮಿಸ್ ಮಾಡ್ಕೊಬಿಟ್ಟೆ. ಆಮೇಲೆ ವಿಡಿಯೋದಲ್ಲಿ ತೋರಿಸಿ ನನಗೆ ಕೈ ಮುಗಿಸಿದ್ರು ಪಾಪ. ಫೈನಲಿ ತೊಪ್ಪಿನ ತಿಮ್ಮಪ್ಪ ದೇವಸ್ಥಾನಕ್ಕೆ ಬಂದಿದ್ದೀವಿ ಎಲ್ರು. ನಾನು, ಅಮ್ಮ ಮತ್ತೆ ನಾನಮ್ಮ ಇದ್ದಾರೆ. ನನ್ನ ಜೊತೆ ನಾನು, ಅಪ್ಪ, ಅಮ್ಮ ಮತ್ತೆ ನಾನಮ್ಮ ದೇವಸ್ಥಾನ ಮುಂದೆ ಕೂತ್ಕೊಂಡೆ. ನನ್ ಕ್ಯಾಪ್ಚರ್ ಮಾಡ್ಕೊಂಡ್ರು. ಪಾಪ ಒಳಗಡೆ ಹೋಗೋಣ ಅಂತ ಪಪ್ಪ ಹೇಳಿದ್ರು. ಬಟ್ ಮಮ್ಮ ಬೇಡ, ತುಂಬಾ ರಶ್ ಇದೆ, ಪಾಪು ಅಳ್ತಾಳೆ ಅಂತ ಹೇಳ್ಬಿಟ್ಟು, ನಾನು ಹೇಳ್ತೀನಿ ಪಾಪು ಅಂದ್ರೆ ನಾನು ಹೇಳ್ತೀನಿ ಅಂತ ಹೇಳ್ಬಿಟ್ಟು ದರ್ಶನ ಮಾಡೋದೇನ್ ಬೇಡ ಅಂತ ಹೇಳಿ ಇಲ್ಲೇ ಊಟ ಎಲ್ಲ ಹಾಕಿ ತಾವರೆಲ್ಲ ಎತ್ತಿರ್ಲಿಲ್ಲ. ಸೊ ಅಲ್ಲಿ ಕೂರಿಸ್ಬಿಟ್ಟು ಅದನ್ನು ಒಂದು ಕ್ಯಾಪ್ಚರ್ ಮಾಡ್ಕೊಂಡ್ರು ಪಾಪ. ಸೊ ಇದೆಲ್ಲ ನೋಡಿ ನನಗೆ ಫುಲ್ ಏನಿತ್ತು ಎಕ್ಸ್ಪೆಕ್ಟೇಷನ್ಸು ಅದೆಲ್ಲ ಒಂಥರ ಮೀಟ್ ಆದಂಗಾಯ್ತು. ನಾನು ಏನು ಎಕ್ಸ್ಪ್ಲೋರ್ ಮಾಡಬೇಕು ಅಂತಿದೆ ಅದೆಲ್ಲ ನನಗೆ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ. ನೆಕ್ಸ್ಟ್ ಜಾತ್ರೆ ಅಂದರೆ ನಿಮ್ಗೆ ಗೊತ್ತಲ್ವಾ, ಅದೆಲ್ಲ ಇರುತ್ತೆ. ಅದನ್ನೆಲ್ಲ ತೋರಿಸಿದ್ರು. ಕೂರ್ಸಕ್ಕೆ ಹೋಗ್ತೀನಿ ಅಂತ ಅಂದರು. ನಾನು ಸ್ವಲ್ಪ ಎದ್ರುಕೊಂಡೆ, ನಾನು ಅಳ್ತೆ. ಅದಕ್ಕೆ ಅಮ್ಮ ವಾಪಸ್ ಎತ್ಕೊಬಿಟ್ರು. ನಮ್ಮಲ್ಲಿ ಜಂಪ್ ಮಾಡೋದಿತ್ತ, ಆ ಜಂಪ್ ಮಾಡೋದ್ರ ಮೇಲೆ ಕೂರ್ಸಿದ್ರೆ ನನ್ನ ಜಂಪ್ ಮಾಡಿದ್ರೆ ನಾನು ದಿನ ನಡೆಯೋದು ಬರೋದಿಲ್ವಾ. ಸೊ ಅದಕ್ಕೆ ಬೇರೆ ಜಂಪ್ ಮಾಡೋದನ್ನೇ ನೋಡ್ತಾ ಹಾಕೋತಿದ್ದೆ. ಅದು ಬೇರೆ ಜಂಪ್ ಆದಾಗ ಅದು ಲೆಕ್ಕ ಕುಣಿತಿತ್ತಲ್ಲ, ಅದಾದ್ರೆ ಕುಂದು 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 ಕುಪ್ಪಿಸಿ ನಾನು ಖುಷಿ ಪಟ್ಟೆ. ಸೊ ನೀವು ಅಷ್ಟೇ ಜಾತ್ರೆಗೆಲ್ಲ ಹೋದ್ರೆ ಈ ಲೈಕ್ ಏನೋ ದೊಡ್ಡ ದೊಡ್ಡ ಅಮ್ಯೂಸ್ಮೆಂಟ್ ಪಾರ್ಕಲ್ಲಿ ಎಷ್ಟು ಎಕ್ಸೈಟ್ಮೆಂಟ್ ಆಗಿ ಹೋಗ್ತೀರಾ, ಜಾತ್ರೆ ನೋಡೋದ್ರಲ್ಲಿ ಈ ಥರ ಎಲ್ಲ ಥರನೂ ಆಟ ಆಡಿ. ಸೊ ಧೈರ್ಯ ಇರಬೇಕು. ನನಗೆ ಇವಾಗ ಅಷ್ಟು ಧೈರ್ಯ ಇಲ್ಲ, ಬಟ್ ಮುಂದೆ ಅದೇ ಜಾತ್ರೆ ಹೋದ್ರು ಎಲ್ಲ ಥರ ಆಟಗಳು ಮಾಡಿ ಎಕ್ಸ್ಪ್ಲೋರ್ ಮಾಡೋಕ್ಕೆ ನನ್ನದಂತೂ ಇಷ್ಟಪಟ್ಟು ತುಂಬ. ನೀವು ಅಷ್ಟೇ ಎಲ್ಲ ಥರ ಆಟಗಳನ್ನ ಆಡಬೇಕು. ಇಲ್ಲ ಅಮ್ಯೂಸ್ಮೆಂಟ್ ಪಾರ್ಕ್ ಹೋದ್ರೆ ಎಲ್ಲ ಆಟ ಆಡಲ್ವ ನಾವು, ಅದೇ ಥರ ಜಾತ್ರೆಗೆ ಹೋದ್ರೂ ಆಟ ಆಡಿದ್ರೆ ಈಗ ಏನಂದ್ರೆ ಲೈಕ್ ಒಂದೇ ಥರ ಇಷ್ಟ ಒಬ್ಬರಿಗೆ ಎಲ್ಲ ಥರನೂ ಆಟ ಆಡಿ ಅವು ನಮ್ಮ ಲೈಫಲ್ಲಿ ಎಲ್ಲಾನು ಎಕ್ಸ್ಪೀರಿಯನ್ಸ್ ತೊಗೊಂಡಷ್ಟು ತೊಗೊಂಡ್ರೆ ಖುಷಿ ಆಗುತ್ತೆ ನಮಗೂ. ಸೊ ನೋಡಿ ಎಲ್ಲರೂ ಬೇರೆ ಕುಣಿತಾ ಇದ್ದಾರಾ, ಇದರಲ್ಲಿ ನಾನು ಎಷ್ಟು ಎಂಜಾಯ್ ಮಾಡ್ತಾ ಇದ್ದೀನಿ. ಸೊ ಇದರಲ್ಲಿ ಜಾಸ್ತಿ ಹೊತ್ತು ಆಡಿಸಿ ನಮ್ಮಪ್ಪ ಕ್ಯಾಪ್ಚರ್ ಮಾಡ್ಕೊಂಡ್ರು. ನಾನು ತುಂಬ ಖುಷಿ ಪಡ್ತಿದ್ದೆ ಅಂತ. ನಾನಂತೂ ಫುಲ್ ಖುಷಿ ಆದೆ. ಆಡಿದ ಒಂದೇ ಆಟ ಆದ್ರೂ ಲೈಫ್ ಲಾಂಗ್ ನೆನ್ಪಿಟ್ಕೋಬೇಕು ಆ ಥರ ಖುಷಿ ಪಡಿಸಿದ್ರು ನಮ್ಮ ಡ್ಯಾಡ್ ಮತ್ತೆ ಮಮ್. ನಾನಮ್ಮ ಇಲ್ಲಿ ಬರೋಕೆ ಆಡಿಲ್ಲ, ಯಾಕೆಂದ್ರೆ ಅವ್ರಿಗೆ ಮಂಡಿ ನೋವಲ್ವಾ. ದೇವಸ್ಥಾನ ಮುಂದೆನೆ ಕೂತ್ಕೊಂಡಿದ್ರು. ನಾನು ಅಪ್ಪ ಅಮ್ಮ ಮಾತ್ರ ಈ ಸ್ಪಾಟಿಗೆ ಬಂದು ಇಲ್ಲಿ ಆಟ ಆಡ್ಕೊಂಡು ಹೋದ್ವಿ. ಇನ್ನು ಏನೇನೋ ಇತ್ತು ಫ್ರೆಂಡ್ಸ್, ಆಟ ಆಡೋಕ್ಕೆಲ್ಲ ಇಷ್ಟಪಟ್ಟೇನು ಗೊತ್ತಾ, ನನಗೆ ಸಿಕ್ಕಾಪಡೆ ಭಯ ಆಗುತ್ತೆ. ಹಂಗಾಗಿ ನಾನು ಲೈಕು ಅಲ್ಲೆಲ್ಲ ಹೋಗಿ ಆಟಾಡೋಕ್ಕಾಗಲಿಲ್ಲ. ಆಯಿತು, ಇವಾಗ ದರ್ಶನ ಎಲ್ಲ ಆಯಿತು, ಇಲ್ಲೂ ಪ್ರಸಾದ ತಗೊಂಡ್ವಿ. ಮತ್ತು ಇವತ್ತು ಲೈಕ್ ನಾವು ಮನೆಗೆ ಹೊರಡೋ ಟೈಮಿಂಗ್ಸ್ ಬಂತು. ಮನೆಗೆ ಹೊಟ್ಟಿದ್ದೀವಿ. ಅಮ್ಮ ಏನಾದರೂ ಬೇಕಾ ಅಂತ ಕೇಳ್ತಾ ಇದ್ದಾರೆ. ಸೈಡ್ ಅದೇ ಗ್ಯಾಪಲ್ಲಿ ಐಸ್ ಕ್ರೀಮ್ ಕೂಡ ತಿನ್ಕೊಂಡ್ವಿ. ಅದನ್ನ ಏನು ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ. ಸಖತ್ತಾಗಿತ್ತು ಇವತ್ತು. ಸೂಪರ್ ಸಂಡೇ ಮಾತ್ರ ಸೂಪರ್ ಆಗಿತ್ತು. ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡಿಸಿದ್ರು ಡ್ಯಾಡ್ ಮತ್ತು ಮಾಮ್ ನನಗೆ. ಸೊ ನೋಡಿ ಇವರೇ ನಮ್ಮ ನಾನಮ್ಮ ಅಂದರೆ ಅಪ್ಪ ಅವರ ಅಮ್ಮ. ಹೊಟ್ಟಿದ್ದೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಟಿಲ್ ದೆನ್ ಟೇಕ್ ಕೇರ್, ಬಾಯ್. Have a good weekend, guys. Bye. Take care. Love you all.